ನಾನೇನು ಮಾಡಿದೆ, ನನಗೆ ಯಾವಾಗಲೂ ನಮ್ಮ ಅಣ್ಣ ಹೇಳಿದ ಏನೋ ನಂಗೆ ಮದುವೆ ಆಗಿರಲಿಲ್ಲ, ಅವಾಗ ಭವಿಷ್ಯಕ್ಕೆ ಹೇಳೋ ಏನಾದ್ರು ಹೇಳುತ್ತಿಲ್ಲ, ನಂಗೆ ಏನು ಕೇಳಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅವ್ರು ಕಂಡ್ರೆ ಎಷ್ಟು ವರ್ಷ ಇದ್ರು ಅವ್ನಿಗೆ ಏನು ಕಳಿಸ್ಬೇಕು ಅಂತ ಹೇಳಲೇ ಇಲ್ಲ, ಅನ್ನಿಸ್ತಾ ಇರಲಿಲ್ಲ. ಅವಾಗ ಏನು ತಮಾಷೆ ಮಾಡಬೇಕು ಅಂತ ಅನಿಸ್ತಾರೆ ನನಗೆ. ರಾಮ ಮಂದಿರೊಳಗೆ ಯಾಕೆ ಹೋಗಲ್ಲ ನೀನು? ಗುರುಗಳಲ್ಲಿ ಸಹಸ್ರಾಮ ನಡೀತು, ಇದೆಲ್ಲ ಇತ್ತು, ನೀನು ಹಿಂಗೆ ಮಾಡ್ಬೋದೇ? ನೀನು ಗುರುಗಳು ಒಳಗಿರ್ಬೇಕಾದ್ರೆ ನೀನು ಒಳಗಡೆ ಹೋಗಲ್ವ, ಇಲ್ಲೇ ಕೂತಿದೆಯಲ್ಲ, ಈ ಊರು ಒಳಗಡೆ ಹೋಗಕ್ಕೆ ನನಗೇನು ಇಲ್ಲ. ದೇವಸ್ಥಾನ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬಲ್ಲೆ, ನಾನು ಯಾರೂ ತಡೆಯೋಕ್ಕಾಗಲ್ಲ. ನಾನು ಭವಿಷ್ಯ ಹೇಳ್ತೀನಿ, ಪದ ಕೂತ್ಕೊಳ್ಳೋ, ನಾನು ಹಿಂಗೆ ಹೇಳ್ತೇನೆ, ಹಿಂಗೆ ಕೈ ಕೊಡ್ತೇನೆ ನೀನು ಅಂತ ಹೇಳ್ತಾ ಇದ್ದೆ. ಕೂತ್ಕೋ ಪಕ್ಕದಲ್ಲಿ ಅಂತ ಕೈ ಹಿಡಿದು ಕೂರಿಸ್ಕೊಂಡ್ರು. ಇನ್ನೊಂದು ಗಾಡಿ ನಾನು ನಿಂತ್ಕೊಂಡೆ, ತಕ್ಷಣ ಗುರುಗಳು ಬಂದರು. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಯಾವ ಮಾಯದಲ್ಲಿ ಹೋಗಿ ವ್ಯಾನ್ ಹತ್ಕೊಂಡ ಬಾಗಿಲು ಹಾಕ್ಕೊಂಡ್ರು. ಗುರುಗಳ ಜೊತೆ ಹೆಬ್ಬೂರು ಸ್ವಾಮಿಗಳ ಜೊತೆ ಹೊರಟೋದು. ಆಮೇಲೆ ಅನ್ಕೊಂಡು, ಅಯ್ಯೋ ನಾನೆಂತ ಕೆಲಸ ಮಾಡಿದೆ, ಇವತ್ತು ತಲಹಟೆ ಮಾತಾಡಿದ್ನಲ್ಲ. ಅವ್ರು ಹೇಳಿದ ಉತ್ತರ ಮಾತ್ರ ಜೀವಮಾನ ಪೂರ್ತಿ ಇರುತ್ತೆ. ಚಂದ್ರ, ಈಗ ನಾನು ಅರ್ಜೆಂಟ್ ಕೆಲಸ ಇದೆ ಕೊಡೋ, ನಾನು ಹೋಗ್ತಾ ಇದ್ದೀನಿ, ಈಗ ನನ್ನ ತಂಗಿ ಮನೆ ಇದೆಲ್ಲ ಗೊತ್ತಲ್ಲ ನಿಂಗೆ, ಅಲ್ಲಿ ಕುತ್ಕೊಂಡಿರೋ, ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾನು ಬಂದು ನಮಸ್ಕಾರ ಮಾಡಿದ ತಕ್ಷಣ ಎಷ್ಟು ತಮಾಷೆಯಿಂದ, ಚಂದ್ರ ಅವತ್ತು ನಿಂಗೆ ಬರ್ತೀನಿ ಅಂತ ಹೇಳಿದ್ದಲ್ಲ, ನಾನು ಬರಲೇ ಇಲ್ಲ ಕಣೋ, ಬಾರೋ ನೀನು ಕೂತ್ಕೊಳ್ಳೋ, ನಾನು ಕೆಲಸ ಮಾಡ್ತೀನಿ ಕೊಡೋ, ಆಯಿತು ಸಲ ಕೂತಿರ್ತೀನಿ ಕೊಡೋದು, ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಊಟ ಹಾಕಿ ಕಳಿಸಿದ್ರು. ಇನ್ನೊಂದು ಸಂದರ್ಭದಲ್ಲಿ ರಾಮೋತ್ಸವ ನಡೀತಾ ಇತ್ತು. ಅವಾಗ ಮಹಾತ್ಮರು ಇಷ್ಟಾರು ಮಹಾತ್ಮರೇ, ಅವಾಗ ಹೆಬ್ಬೂರು ಸ್ವಾಮಿಗಳು ರಾಮ ಮಂದಿರಕ್ಕೆ ಬಂದಿದ್ರು. ಅವ್ರ ಮನೆಗೆ, ವೆಂಕಟೇಶ್ವರ ಮನೆಗೆ ಬಾಣಾವರದಿಂದ ಬಂದು ಕರ್ಕೊಂಬಂದಿದ್ರು. ಅವ್ರನ್ನ ಬಾಣಾವರದಿಂದ ಬಂದು ಅವರೇ ಕರ್ಕೊಂಬಂದಿದ್ರು. ನಮ್ಗೆ ಹೇಳಿದ್ರು, ನಾವು ಬಾಣಾವರದಲ್ಲಿ ಇದ್ದು, ನಾವೆಲ್ಲ ಅಂತ ಮಂದಿರಗಳ ಕರೆದ್ಬಿಟ್ಟು ನಾಳೆ ನಮ್ಮಲ್ಲಿಗೆ ಇರ್ತಾರಪ್ಪ, ನೀವು ರಾಮೋತ್ಸವ ಸಕ್ಕರೆ ಬಣ್ಣಕ್ಕೆ ಬರಬೇಕು ಅಂತ ಹೇಳಿದರು. ಆಯಿತು, ನಾವು ಸಕ್ಕರೆ ಬಣ್ಣಕ್ಕೆ ಬಂದು ಸಂಜೆ ಆಗಿತ್ತು. ನಾವು ಬಂದಾಗ ನಾನು ನಮ್ಮ ಅಣ್ಣನ ವ್ಯಾನ್ನ ರಾಮ ಮಂದಿರ ಮುಂದೆ ನಿಲ್ಲಿಸಿದ್ದೆ. ಸುಮಾರು ಜನ ಇದ್ದರು. ಎಲ್ಲಿ ಗುರುಗಳು ಬಂದಿರಲಿಲ್ಲ, ಇನ್ನು ವೆಂಕಟೇಶ್ವರ ಮನೇಲೇ ಗುರುಗಳಿದ್ರು. ಸ್ವಲ್ಪ ಹೊತ್ತು ಆದ ತಕ್ಷಣ ಗುರುಗಳು ಬಂದರು. ವೆಂಕಟೇಶ್ವರ ಕರ್ಕೊಂಬಂದ. ನಾನು ಒಂದು ವಿಡಿಯೋ ಕ್ಯಾಮ್ರಾ ತಂದೆ, ಸೌದಿ ಅರೇಬಿಯಾದಿಂದ. ನಾನು ಆ ವಿಡಿಯೋ ಕ್ಯಾಮ್ರಾನ ನಾನೇನು ಮಾಡಿದೆ, ವೆಂಕಟೇಶ್ವರ ಬಂದು ನಮ್ಮ ರಾಮ ಮಂದಿರ ಎದುರುಗಡೆ ಒಂದು ಮೂಲಕ್ಕೆ ಹೋಗಿ ಕೂತ್ಕೊಂಡ್ರು. ನಾನೇನು ಮಾಡಿದೆ, ಅಲ್ಲಿ ಗುರುಗಳು ಹೊರಗಡೆ ಹೋದರು. ನಾನೇನು ಮಾಡಿದೆ, ನನಗೆ ಯಾವಾಗಲೂ ನಮ್ಮ ಅಣ್ಣ ಹೇಳಿದ ಏನೋ ನಂಗೆ ಮದುವೆ ಆಗಿರಲಿಲ್ಲ, ಅವಾಗ ಭವಿಷ್ಯಕ್ಕೆ ಹೇಳೋ ಏನಾದ್ರು ಹೇಳುತ್ತಿಲ್ಲ, ನಂಗೆ ಏನು ಕೇಳಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅವ್ರು ಕಂಡ್ರೆ ಎಷ್ಟು ವರ್ಷ ಇದ್ರು ಅವ್ನಿಗೆ ಏನು ಕಳಿಸ್ಬೇಕು ಅಂತ ಹೇಳಲೇ ಇಲ್ಲ, ಅನ್ನಿಸ್ತಾ ಇರಲಿಲ್ಲ. ಅವಾಗ ಏನು ತಮಾಷೆ ಮಾಡಬೇಕು ಅಂತ ಅನಿಸ್ತಾರೆ ನನಗೆ. ಅವರು ಮೂಲೆ ಸುಮ್ಮನೆ ಗಡ್ಡ ಹಿಂಗೆ ಅನ್ಕೋತಾ ಕೂತ್ಕೊಂಡಿದ್ರು. ನಾನು ವಿಡಿಯೋ ಆನ್ ಮಾಡ್ಬಿಟ್ಟು ಒಂದು 2 ಕ್ಲಿಪ್ಪಿಂಗ್ ತೊಗೊಂಡೆ. ಹತ್ರ ಹೋಗ್ಬಿಟ್ಟು, ವೆಂಕಟೇಶಲ್ಲ ನಾನು ಭವಿಷ್ಯ ಹೇಳ್ತೀನಿ ಅಂತ ಯಾವಾಗ ಹೇಳ್ತೀರಿ, ಏನು ಹೇಳ್ತಾ ಇಲ್ಲ ನೋಡಿ, ಹಿಡಿದಾಕಿದೆ ನೀನು ಅಂತಂದೆ. ವಿಡಿಯೋದಲ್ಲಿ ಹಿಡಿದಾಕಿದೆ ನೀನು, ನಾನು ಏನು ಹೇಳಿದ. ಅವಾಗ ಏನು ಹೇಳಿದ್ರು, ನಾನು ಸ್ವಲ್ಪ ತಲಹಟೆ ಮಾತು ಆಡಿದೆ. ತುಂಬ ನಮಗೆ ಸಲಿಗೆ ಇತ್ತು, ಹಾಗಾಗಿ ಆತ್ಮೀಯತೆ ಇದ್ರದ್ದು ಅವ್ರೇನು ಅಷ್ಟು ಆತ್ಮೀಯತೆ ತೋರಿಸ್ತಾರೆ. ನಾನು ಸಲಿಗೆ ಮಾತಾಡಿದೆ, ಕೂತ್ಕೊಂಡೆ ಅವ್ರ ಹತ್ರ. ಅವರು ಬಾರೋ ಕೂತ್ಕೊಳ್ಳೋದು ಕೂತ್ಕೊಂಡ್ರು. ನಾನು, ನೋಡಪ್ಪ ಇಷ್ಟೆಲ್ಲ ನೀನು ಲಕ್ಷಾಂತರ ಜನ ನಿಮ್ಮ ಶಿಷ್ಯಂದ್ರಿದ್ದಾರೆ, ಲಕ್ಷಾಂತರ ಜನ ಇದೆಲ್ಲ ಫಾಲೋವರ್ಸ್ ಇದೆಲ್ಲ ಈ ಥರಪ್ಪ, ನೀನು ಮಹಾನ್ ವ್ಯಕ್ತಿ ಆಗಿದೆಯಾ, ರಾಮ ಮಂದಿರೊಳಗೆ ಯಾಕೆ ಹೋಗಲ್ಲ ನೀನು? ಗುರುಗಳಲ್ಲಿ ಸಹಸ್ರಾಮ ನಡೀತು, ಇದೆಲ್ಲ ಇತ್ತು, ನೀನು ಹಿಂಗೆ ಮಾಡ್ಬೋದೇ? ನೀನು ಗುರುಗಳು ಒಳಗಿರ್ಬೇಕಾದ್ರೆ ನೀನು ಒಳಗಡೆ ಹೋಗಲ್ವ, ಇಲ್ಲೇ ಕೂತಿದೆಯಲ್ಲ ಅಂದರು. ಅದಕ್ಕೊಂದು ಮಾತು ಹೇಳಿದ್ರು, ಅದು ನನ್ನ ಸಾಯೋವರೆಗೂ ನೆನಪಿರುತ್ತದು. ನೋಡೋ ಚಿನ್ನ ಕೂತ್ಕೊಳ್ಳೋ. ನಾನು ಅಷ್ಟು ತಲೆಹಟೆ ಮಾತಾಡಿದ್ರು ಕೂಡ ಅಷ್ಟು ಔನ್ನತ್ಯ ಉಳ್ಳ ವ್ಯಕ್ತಿ ನನ್ನ ಪಕ್ಕದಲ್ಲಿ ಬಾರೋ, ಆತ್ಮೀಯದ ಪಕ್ಕದಲ್ಲಿ ಬಾರೋ ಚಂದ್ರ, ಹಾಗಲ್ಲ ನೀ ತಿಳ್ಕೊಂಡು ಬಾ ಹೇಳ್ತೀನಿ ಅಂತ ಕರೆದ್ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು, ನೋಡಪ್ಪ ನಮ್ಮ ಮನಸ್ಸು ಯಾರ ಮನಸ್ಸಲ್ಲಿ ನಾವು ಇಲ್ಲ, ಮನಸ್ಸಿಲ್ಲ ಅಂದಮೇಲೆ ಹೆಂಡತಿಗೂ ನಾವು ಮನಸ್ಸಿಗೆ ಇದು ಮಾಡಬಾರ್ದು, ಅವ್ರ ಮನಸ್ಸಲ್ಲಿ ಇಲ್ಲ ಅಂದರೆ ಇದು ಮಾಡಬಾರ್ದು. ಈ ಊರು ಒಳಗಡೆ ಹೋಗೋಕೆ ನನಗೇನು ಇಲ್ಲ, ದೇವಸ್ಥಾನ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬಲ್ಲೆ, ನಾನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಅಲ್ಲಿ ನಾನು ಒಳಗಡೆ ಪ್ರವೇಶ ಆದ ಕೆಲವು ವ್ಯಕ್ತಿಗಳ ಮನಸ್ಥಿತಿಲಿ ವ್ಯತ್ಯಾಸ ಆಗುತ್ತೆ. ಅಲ್ಲಿ ಗುರುಗಳು ಇದು ಪ್ರವಚನ ನಡೀತಾ ಇದೆ, ಸಹಸ್ರಾಮ ಪೂಜೆ ಎಲ್ಲ ನಡೀತಾ ಇದೆ ಅಂತ ಭಜನೆ ನಡೀತಾ ಇರೋದು, ನಾವು ಹೋಗ್ಬಿಟ್ಟು ಆ ವ್ಯಕ್ತಿ ಬೇರೆ ಮನಸ್ಥಿತಿ ಎಲ್ಲ ಮನಸ್ಥಿತಿಯ ಕೆಟ್ಟು ಹೋಗುತ್ತೆ, ಹಾಗಾಗಿ ನಾನು ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಇದೊಂದು ತಿಳ್ಕೊ ನೀನು, ನಮ್ಗೆ ಇಷ್ಟ ಇಲ್ಲ ಇದು, ಯಾರು ಒಬ್ರು ಅತ್ತಿದ್ರೆ ಹೆಂಡತಿ ಆದ್ರೂ ಸಹ ಅವ್ರ ಮನಸ್ಸಿನ ನಾವು ಪ್ರವೇಶ ಮಾಡ್ಬೋದು ಅಂತ ಹೇಳಿದ್ರು. ನನಗೆ ಜೀವಮಾನ ಪೂರ್ತಿ ಅದು ನೆನಪಿರುತ್ತೆ. ನನಗೆ ಆಮೇಲೆ ಅನ್ನಿಸ್ತು, ಅರೆ ಏನು ಈ ಥರ ತಲಹಟೆ ಮಾತಾಡ್ಬಿಟ್ಟಲ್ಲ, ಅಷ್ಟಕ್ಕೆ ಇನ್ನೊಂದು ಚಮತ್ಕಾರ ನಡೀತು. ನಾನು ಭವಿಷ್ಯ ಹೇಳ್ತೀನಿ, ಪದ ಕೂತ್ಕೊಳ್ಳೋ, ನಾನು ಹಿಂಗೆ ಹೇಳ್ತೇನೆ, ಹಿಂಗೆ ಕೈ ಕೊಡ್ತೇನೆ ನೀನು ಅಂತ ಹೇಳ್ತಾ ಇದ್ದೆ. ಕೂತ್ಕೋ ಪಕ್ಕದಲ್ಲಿ ಅಂತ ಕೈ ಹಿಡಿದು ಕೂರಿಸ್ಕೊಂಡ್ರು. ನಾನು ಹೇಳ್ತಾ ಇರ್ಬೇಕು, ಅಷ್ಟೊತ್ತಿಗೆ ನಂದು ಬುದ್ಧಿ ಏನಾಯ್ತು ಗೊತ್ತಿಲ್ಲ. ಇದಕ್ಕೆ ನಾನೇ ನಿಲ್ಸಿದ್ ವ್ಯಾನ್ನ ತಗೊಂಡೋಗಿ ಮುಂದೆ ನಿಲ್ಸಿ ಬಂದು ಕೂತ್ಕೊಂಡೆ. ತಿರ್ಗಾ ನಾನೇ ಅಲ್ಲಿ ನಿಲ್ಸಿದ್ ವ್ಯಾನು. ಗುರುನಾಥ್ ಏನು ಪ್ರಯಾಣ ಮಾಡೋದು ಗೊತ್ತಿಲ್ಲ, ನಾನೇ ಗಾಡಿ ತೊಗೊಂಡು ಒಂದು 10 ಅಡಿ 20 ಅಡಿ ರಾಮದಿಂದ ಮುಂದೆ ನಿಲ್ಸ್ಬಿಟ್ಟು ಕೂತ್ಕೊಂಡೆ. ಇವರು ಹಂಗೆ ಕೂತಿದ್ದ, ಆ ಕಡೆ ಈ ಕಡೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಇನ್ನೊಂದು ಗಾಡಿ ಬಂದು ನಿಂತ್ಕೊಳ್ತು. ಇನ್ನೊಂದು ಗಾಡಿ ನಾನು ನಿಂತ್ಕೊಂಡೆ. ತಕ್ಷಣ ಗುರುಗಳು ಬಂದರು. ನನ್ನ ಬೆಕ್ಕದಲ್ಲಿ ಕೂತ್ಕೊಂಡು ಯಾವ ಮಾಯದಲ್ಲಿ ಹೋಗಿ ವ್ಯಾನ್ ಹತ್ಕೊಂಡ ಬಾಗಿಲು ಹಾಕ್ಕೊಂಡ್ರು. ಗುರುಗಳ ಜೊತೆ ಹೆಬ್ಬೂರು ಸ್ವಾಮಿಗಳ ಜೊತೆ ಹೊರಟೋದು. ನನ್ಗೆ ಹೇಳಿದ್ದ, ನಿಂಗೆ ಹೇಳ್ತೀನಿ ಭವಿಷ್ಯಗಳ ಅಂತ. ಏನೋ ಮನೆಗೆ ಹೋಗ್ತಾನೆ, ಈಗ ಬರ್ತಾನೆ ಅಂದರೆ ಬರಲಿಲ್ಲ. ಸೊ ನಾವು ಆಮೇಲೆ ಬಾಣವರದವರೆಗೂ ನನ್ನ ಗಾಡಿ ಓಡಿಸ್ಕೊಂಡು ನಮ್ಮ ಅಣ್ಣದೆಲ್ಲ ಸೇರಿ ಕೊನೆಗೆ ಸಿಗಲೇ ಇಲ್ಲ ಅವರು.
ಅವ್ರ ಬ್ರಹ್ಮಾಂಡದ ಕೆಲಸ ಅವ್ರದ್ದು ಏನಿರುತ್ತೋ ಗೊತ್ತಿಲ್ಲ. ನಾವು ಹುಲುಮಾನವರು ಕೆಲ್ಸಕ್ಕೆ ಬಾರದು ಮಾತಾಡಿ ಅವ್ರನ್ನ ಇಟ್ಕೊಂಡು ಇಷ್ಟೆಲ್ಲ ಹೇಳಿದ್ರು ಕೂಡ ಆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಏನು ಒಂದು ಸ್ವಲ್ಪನೂ ಚಿತ್ತ ಚಾಂಚಲ್ಯ ಆಗಲಿ ಅವ್ರಿಗೆ ಕೋಪ ಆಗಲಿ ಬರಲೇ ಇಲ್ಲ. ಆಮೇಲೆ ಅನ್ಕೊಂಡು ಅಯ್ಯೋ ನಾನೆಂತ ಕೆಲಸ ಮಾಡಿದೆ, ಇವತ್ತು ತಲಹಾಟೆ ಮಾತಾಡಿದಲ್ಲ, ಅವ್ರು ಹೇಳಿದ ಉತ್ತರ ಮಾತ್ರ ಜೀವಮಾನ ಪೂರ್ತಿ ಇರುತ್ತೆ. ಯಾರ ಮನಸ್ಸಿಗೆ ಇಲ್ಲಪ್ಪ ಅವ್ರ ಮನಸ್ಸಿಗೆ ಇಲ್ಲಿ ಬೇಡ ಅಂತ ನಾವು ಪ್ರವೇಶ ಮಾಡಬಾರ್ದು ಅಂತ ಹೇಳಿದ್ರು. ಅದು ಮಹತ್ತರವಾದ ತತ್ವ ನಾನು ತಿಳಿಸಿದ್ರು. ಅವರು ನಾವು ಅವ್ರನ್ನ ಗೇಜ್ ಮಾಡೋಕ್ಕಾಗಲ್ಲ, ನಾವು ಗೇಜ್ ಮಾಡೋ ಶಕ್ತಿನೂ ನಮ್ಮ ಭಗವಂತ ನಮಗೆ ಕೊಟ್ಟಿಲ್ಲ. ಆದರೆ ನನಗವ್ರದ್ದು ಯಾವಾಗಲೂ ಬಂದಾಗಲೇ ನಂಗೆ ಸದಾ ದರ್ಶನ ಕೊಟ್ಟಿದ್ದಾರೆ. ಯಾವಾಗಲೂ ಆತ್ಮೀಯತೆ ನಗು ಅನ್ನೋದು ಈಗಲೂ ನನಗೆ ಅವ್ರು ನೆನೆಸ್ಕೊಂಡ ತಕ್ಷಣ ಆ ನಗು ಮುಖ ನನಗೆ ಬರುತ್ತೆ. ಎಲ್ಲೇ ಸಿಕ್ಕರು, ಬೆಂಗಳೂರು ಸಿಕ್ಕರು ಅಷ್ಟೇ, ಅಷ್ಟೊಂದು ಸಾವಿರಾರು ಜನ ಲಕ್ಷಾಂತರ ಜನ ಇರೋ ಕಡೆ ಒಮ್ಮೆ ನಾನು ನಮ್ಮ ಮನೆಯಿಂದ ನಮ್ಮದು ಒಂದು ಮಂದಿರ ಇದೆ ಹನುಮಂತ ನಗರದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೆ ಆ ಸಾಯಿಂದ 6 ಗಂಟೆಗೆ. ಅವ್ರ ತಂಗಿ ಮನೆ ಇದೆ, 10 ರೂಪಾಯಿ ಮೇನ್ ರೋಡಲ್ಲಿ ಇದೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ನೋಡಿದೆ ಈ ಕಡೆ ಅಲ್ಲಿ ಬಸ್ಸು ಕಾರುಗಳ ಸಂತರ ಜಾಸ್ತಿ ಇರುತ್ತೆ. ನಾನು ಅವ್ರ ಕಡೆ ನೋಡ್ಕೊಂಡ್ ಬಂದಾಗ ವೆಂಕಟಾಚಲ ತರ ಕಂಡ್ರು. ಅವ್ರ ಮನೇಲಿ ಪೆಂಡಲ್ ಹಾಕಿದ್ರು. ತಕ್ಷಣ ಗೊತ್ತಾಯ್ತು ಗೋಳು ಬಂದಿದ್ದಾರೆ ಅಂತ. ನಾ ಮಾಡಿದ ಪಕ್ಷ ಗಾಡಿದ ಒಂದು 2 ವೀಲರ್ ಹೋಗ್ತಾ ನಿಲ್ಲಿಸ್ಬಿಟ್ಟು ನೋಡಿದೆ ಸುಮಾರು ಜನ ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಮುತ್ತೈದರು ಅವರು ಇವೆಲ್ಲ ಇದಕ್ಕೆ ನಿಂತ್ಕೊಂಡಿದ್ದಾರೆ. ಯಾವುದೋ ಫಂಕ್ಷನ್ ಆಗೋಗಿದೆ. ಸಂಜೆ 6-6:30 ಟೈಮ್ನಲ್ಲಿ ಅವರು ವಾಪಸ್ ಬರ್ತಾ ಇದ್ದಾರೆ. ಅಷ್ಟೊಂದು ಜನಗಳು ಮಧ್ಯೆ ನನ್ನ ನೋಡಿದ್ರು. ನಾನೇ ಮಾಡಿದೆ, ನನಗೆ ಎಷ್ಟು ಸಂದರ್ಭ ಇತ್ತು ಅಂದರೆ, ಒಂದು ಅಂಬಾಸಿಡರ್ ಹಳೆ ಕಾರು, ಅಲ್ಲಿ ಒಂದು 15-20 ಜನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ಹುಡುಗರು ಇದ್ರು ತುಂಬ್ಕೊಂಡಿದ್ದಾರೆ ಕಾರಲ್ಲಿ. ನಮ್ಮ ವೆಂಕಟಾಚಲ ಗುರುಗಳು ಅಲ್ಲಿ ಬಂದರು. ನಾನು ನೋಡಿದ ತಕ್ಷಣ ನಿಂತ್ಕೊಂಡ್ಬಿಟ್ಟು ನಾನು ದೀರ್ಘದಿಂದ ನಮಸ್ಕಾರ ಹೇಳಿದ ತಕ್ಷಣ, ಚಂದ್ರ ಈಗ ನಾನು ಅರ್ಜೆಂಟ್ ಕೆಲಸ ಇದೆ ಕೊಡೋ, ನಾನು ಹೋಗ್ತಾ ಇದ್ದೀನಿ, ಈಗ ನನ್ನ ತಂಗಿ ಮನೆ ಇದೆಲ್ಲ ಗೊತ್ತಲ್ಲ ನಿಂಗೆ, ಅವ್ರು ಕೂತ್ಕೊಂಡಿರೋ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನನಗೆ ನಂಬಿಕೆ, ಅವ್ರು ಹೇಳಿದ ಮಾತ್ರ ನಂಬಿಕೆ ಬರಲಿಲ್ಲ. ಬಾಗಿಲ ಅವರು ಕೂತ್ಕೊಂಡ್ರು, ಕಷ್ಟ ಸಾಧ್ಯ ಕೂತ್ಕೊಂಡ್ರು. ಅಷ್ಟು ಜನ ತುಂಬಿರುವ ಎಂಬಲ್ಲಿ ಕೂತ್ಕೊಂಡು ತಿರ್ಗಾ ನನ್ನ ಮಕ್ಕ ನೋಡಿ, ಚಂದ್ರ ಬಂದ್ಬಿಡ್ತೀನಿ ಕಣ, 10 ನಿಮಿಷ ಕೂತ್ಕೊಳ್ಳೋ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ನನಗೆ ಅಷ್ಟು ಕರುಣಾಭಾವದಿಂದ ಹೇಳಿದ್ರು ಕೂಡ ನಂಗೆ ಆ ಭಾವ ನಂಗೆ ಗ್ರಹ ಅಂತ ಇದನ್ನು ಕೊಟ್ಟರು ನನಗೆ ಗುರುಗಳು. ನಾನು ಮಾಡಿ ನನ್ನ ಕೆಲಸ ಇತ್ತು, ನನಗೆಲ್ಲೋ ಹೋಗಿದ್ದೆ ಮೆಡಿಟೇಷನ್ ಮಾಡೋದು, ಆದ್ರಿಂದ ನಾನು ನನ್ನ ಕೆಲಸ ಕೊಟ್ಟದೆ. ಅದೇ 15-20 ದಿವಸಕ್ಕೆ ತಿರ್ಗಾ ಸಕ್ಕರೆಪಟ್ಟಕ್ಕೆ ಬಂದೆ. ಸಕ್ಕರೆಪಟ್ಟಕ್ಕೆ ಬಂದರೆ ಅಷ್ಟೊತ್ತಿಗೆ ಲಕ್ಷಾಂತರ ಜನಗಳು ಗುರು ಭಗವಂತರು ಅವ್ರನ್ನ ಮೀಟ್ ಮಾಡಿರ್ತಾರಲ್ವ. ನಾನು ಬಂದು ನಮಸ್ಕಾರ ಮಾಡಿದ ತಕ್ಷಣ ಎಷ್ಟು ತಮಾಷೆಯಿಂದ, ಚಂದ್ರ ಅವತ್ತು ನಿಂಗೆ ಬರ್ತೀನಿ ಅಂತ ಹೇಳಿದ್ದಲ್ಲ, ನಾನು ಬರಲೇ ಇಲ್ಲ ಕಣೋ. ಅದೇ ನನ್ಗೆ ಗೊತ್ತಿತ್ತು, ನನ್ನ ಭಾವಗ್ರಾಹಿ ಗುರು ಅಂತ ಹೇಳ್ತಾರಲ್ಲ, ಅದು ನನಗೆ ಬಹಳ ಸರಿ ನನಗೆ ಅನುಭವ ಬಂದಿದೆ. ಗುರು ಎಷ್ಟು ಎತ್ತರದಲ್ಲಿ ಇರ್ತಾನೆ, ಆದರೆ ಎಷ್ಟು ಕೆಳಮಟ್ಟದಲ್ಲಿ ನಾವು ಎಷ್ಟೇ ಕೆಳಗಡೆ ಇದ್ರೂ ಕೂಡ ನಮ್ಮನ್ನು ಗುರು ಮಾತ್ರ ಗುರುತಿಸಬಲ್ಲ, ಬೇರೆ ಯಾರು ಗುರುತಿಸೋಕ್ಕಾಗಲ್ಲ. ಅದು ನನಗೆ ವೆಂಕಟಾಚಲ ಹತ್ರ ಅನುಭವ ಆಗಿದೆ. ಅಷ್ಟೇ ಸರಳವಾಗಿ ನನ್ನನ್ನು ಪ್ರತಿ ಸತಿನೂ, ಒಂದ್ಸತಿ ಹಿಂಗೆ ಬಂದಾಗ ನಾನು ಹೆಂಡತಿ ಮದುವೆ ಆಗಿ ಹೊಸ ಹೆಂಡತಿ ಕರ್ಕೊಂಡ್ಬಂದೆ. ಅಲ್ಲಿ ಸಾಧಾರಣವಾಗಿ ತುಂಬ ಮನೆ ಹತ್ರ ತುಂಬ ಜನ ಬಂದು ತೊಂದರೆ ಮಾಡಿರ್ತಿದ್ರಂತೆ. ನನ್ನ ಹೆಂಡತಿ ಪೂರ್ಣಿಮಾ ಅಂತ, ನಾವೆಲ್ಲ ಒಂದ್ಸತಿ ವೆಂಕಟೇಶ್ವರ ದರ್ಶನಕ್ಕೆ ಬಂದು ಮದುವೆ ಶಾಸ್ತ್ರದಲ್ಲಿ. ಅವಾಗ ಅವ್ರ ಮನೆಗೆ ಹೋದರೆ ಬಾಗಿಲು ಹಾಕಿತ್ತು. ಅಲ್ಲಿ ನನಗೇನು ಗೊತ್ತಿಲ್ಲ, ಯಾಕೆಂದರೆ ಬಾಗಿಲು ಹಾಕಿತ್ತು, ಅಲ್ಲಿ ಬಾಗಿಲು ತೆಗೆದ್ರೆ ಯಾರೂ ಇರಲಿಲ್ಲ. ಆಮೇಲೆ ವೆಂಕಟಾಚಲ ಒಳಗಡೆ ಬಂದ. ಅವರು ಅಲ್ಲಿಂದ ಬಂದವರು ಯಾರೋ ಬಂದಿದ್ದು, ಪದೇ 14 ಗಂಟೆ ಬನ್ನಿ ಅಂತ ಹೇಳಿದ್ರು. ಯಾಕೆ ಬಂದು ಪದೇ ತಲೆ ತಿಂದ್ರೆ ಅಂತ ಬೈಕೊಂಡು ಬಂದರು. ನನಗೆ ಅವರು ಉಗ್ರು ಸ್ವಲ್ಪ ನೋಡಿರಲಿಲ್ಲ. ಅವ್ರು ಬಂದ ತಕ್ಷಣ, ನಾನು ಹತ್ರ ಬಂದ ತಕ್ಷಣ ನಿಜವ್ರು ಹೇಳ್ತೀನಿ ರೀ, ಯಾವುದು ಅದು ಆ ಕರುಣಾಮಯಿ ದೃಷ್ಟಿ ಎಷ್ಟು ಫ್ರಾಕ್ಷನ್ ಆಗಿ ಸೆಕೆಂಡ್ ಚೇಂಜ್ ಆಯಿತು ಅಂದರೆ ನಾನು ಗುರುತಿಸ್ತೆ ಅದನ್ನು. ಬಂದ ತಕ್ಷಣ ನನ್ನ ಮಕ್ಕ ನೋಡಿದ ತಕ್ಷಣ ವೆಂಕಟೇಶ್ವರ ನಾನು ಕೊಳ್ಳೋ ನರಸಿಂಹಮಠ ಚಂದ್ರು ಅಂದ ತಕ್ಷಣ ಸಣ್ಣ ಮಗು ಥರ ಗೇಟು ಬಾರೋ ಚಂದ್ರು. ಅವ್ರು ಹೆಂಗಿದೆ ಅವ್ರ ವಯಸ್ಸು ಅಂದರೆ ಅಷ್ಟು ಬೇಗ ಏನು ಮುಖದಲ್ಲಿ ಏನು ಯಾವುದೇ ರೀತಿ ಬದಲಾವಣೆ ಇಲ್ಲ. ತಕ್ಷಣ ಬಾಗಲು ತೆಗೆದು ಬಾರೋ ಚಂದ್ರ ಒಳಗಡೆ, ಸುಮ್ಮನೆ ಬಂದು ಜನ ತಲೆ ತಿಂತಿರ್ಕೊಳ್ಳೋ, ಅದಕ್ಕೆ ಹಿಂಗೆ ಮಾಡ್ತಾರೆ, ಬಾರೋ ಕೂತ್ಕೊಳ್ಳೋದು. ನನ್ನ ಅಡಿಕೆ ಬೇಯಿಸ್ತಾ ಇದ್ರು, ಅವರೇ ನಿಂತ್ಕೊಂಡ್ರು. ಬಾರೋ ನೀನು ಬರ್ ಕೂತ್ಕೊಳ್ಳೋದು, ನಾನು ಕೆಲಸ ಮಾಡ್ತೀನಿ ಕೊಡೋ, ಆಯಿತು ಟೆಸ್ಲ ಕೂತಿರ್ತೀನಿ ಕೊಡೋದು. ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಊಟ ಹಾಕಿ ಕಳಿಸಿದ್ರು. ಆದರೆ ಯಾರೋ ಬಂದು ಏನೋ ಥರ ಡಿಸ್ಟರ್ಬ್ ಮಾಡ್ತಿದ್ರು ಗೊತ್ತಿಲ್ಲ. ಅವ್ರು ಯಾವ ಪಾಪ ಕೆಲಸ ಮಾಡಿಸಿದ್ರು. ನಾನು ಬೆಳಗ್ಗೆ ಬಂದ ತಕ್ಷಣ ತೊಂದರೆ ಆಯ್ತಾನೆ ಅವ್ರಿಗೆ. ಬಟ್ ಬಂದ ತಕ್ಷಣ, ನಾನು ಹೇಳಿದ ತಕ್ಷಣನೇ ಅವರು ಬಾಗಲ್ ತೆಗೆದು ಯಾವಂಥ ಇದರಲ್ಲಿ ಕರೆದ್ರು ನನಗೆ ಅಂದರೆ, ಅದು ನಾವು ಅವ್ರ ಜೀವಮಾನದಲ್ಲಿ ಅದನ್ನು ಪೂರ್ತಿಯಾಗಿ ನಾವು ಅದನ್ನು ತೊಗೊಳಕ್ಕಾಗಲಿಲ್ಲ. ಅದೊಂದು ಖೇದ ನನಗೆ ಯಾವಾಗಲೂ ಇರುತ್ತೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.